ನಾಗಮಂಗಲದಲ್ಲಿದ್ದೀನಿ. ಸೌಮ್ಯ ಕೇಶವ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿದ್ದೀನಿ. ಈ ದೇವಸ್ಥಾನದಲ್ಲಿ ಒಂದಿಷ್ಟು ಜನ ಕೂತಿದ್ದಾರೆ. ಸಂಜೆ ಸಂದರ್ಭದಲ್ಲಿ ಅವ್ರನ್ನ ಮಾತಾಡಿಸುವಂತ ಕೆಲಸ ಮಾಡ್ತೀನಿ. ನೋಡಿ ಏನ್ ಹೇಳ್ತಾರೆ. ಸರ್ ನಮಸ್ತೆ. ಏನ್ ಸರ್ ಈ ಸಲ ಯಾರನ್ನ ಗೆಲ್ಲಿಸ್ಬೇಕು ಅಂತಿದ್ರೆ ಮಂಡ್ಯದಲ್ಲಿ? ಕುಮಾರಣ್ಣ. ಯಾಕೆ? ಕುಮಾರಣ್ಣ ಈ ದೇಶದ ಪ್ರಧಾನಿ ಅವ್ರ ಮಗ, ಈ ರಾಜ್ಯದ ಮುಖ್ಯಮಂತ್ರಿ. ಸಾಲದಕ್ಕೆ ಈ ನಮ್ಮ ಮಂಡ್ಯ ಜಿಲ್ಲೆಗೆ ಬಂದು ಅವ್ರು ನಿಂತಿರೋದೇ ನಮ್ದೇನೋ ಒಂಥರ ಸೌಭಾಗ್ಯ. ನಾವೆಲ್ಲ ಕುಮಾರಣ್ಣ ಹೊರಗ್ನವ್ರು ಅಂತಾರೆ. ಯಾತ್ಲಿಂದ ಹೊರಗ್ನವರು? ಕುಮಾರಸ್ವಾಮಿ ಅವರು ಯಾವ ಕಡೆಯಿಂದ ಅಂತ ಹೇಳ್ತಾರೆ. ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಕರ್ನಾಟಕ ರಾಜ್ಯಕ್ಕೆ ಆಗಿದ್ರು. ತಮಿಳ್ನಾಡು ಕೇರಳಕ್ಕೆ ಆಗ್ಬಿಟ್ಟು ಬಂದು ಏನಾರು ಇಲ್ಲಿ ಚುನಾವಣೆ ನಿಂತಿದಾರ? ಆ ಲೆಕ್ಕ ಅಂದ್ರೆ ಬಾದಾಮಿಗೆ ಯಾಕೆ ಹೋಗಿದ್ರು ಸಿದ್ದರಾಮಯ್ಯನವರು? ಅವರು ಮೈಸೂರವ್ರು ಆಗಿರ್ದಿಲ್ವಾ? ಇದೇ ನಮ್ಮ ಕ್ಯಾಂಡಿಡೇಟ್ ಆಗಿರೋ ಸ್ಟಾರ್ ಚಂದ್ರು ಅಣ್ಣೆ ಹಾಕಿ ಗೌರಿಬಿದನೂರಲ್ಲಿ MLA ಆಗವ್ರೆ. ಅವ್ರ ಮಗ ದೊಡ್ಡ ಮಗ ಅಲ್ಲಿಗೆ ಗೌರಿಬಿದನೂರಿಗೆ ಮಗ, ಚಿಕ್ಕ ಮಗ ನಾಗಮಂಗಲಕ್ಕೆ ಮಗನ. ಕುಮಾರಸ್ವಾಮಿ ಅವ್ರ ಬಗ್ಗೆ ಬಹುದೊಡ್ಡದಾಗಿ ಹೇಳ್ತಾರೆ. ಬೇಕಾದಾಗ ಬರ್ತಾರೆ, ನಾನು ಇಲ್ಲಿ ಮಗ ಅಲ್ಲಿ ಮಗ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಹೆಂಗಾಗತ್ತೆ? ಅವರು ಕರ್ನಾಟಕದ ಸುಪುತ್ರ. ಕರ್ನಾಟಕ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಈ ದೇಶದ ಪ್ರಧಾನಮಂತ್ರಿ ಅವ್ರ ಮಗ ಅಲ್ರಿ. ಸ್ಟಾರ್ ಚಂದ್ರು ನಾಗಮಂಗಲದಲ್ಲಿ ಇತ್ತೀಚೆಗೆ 1.5 ತಿಂಗಳಿಂದ ಗೊತ್ತು ಕಣ್ರಿ. ಅವ್ರು ನಾಗಮಂಗಲದ ತಾಲೂಕರಿಂದ ಮೂಲ ಅಂತ ಎಲ್ಲ ಹುಟ್ಟಿ ಯಾವ್ದೋ ಊರಲ್ಲಿ ಊರ ಬಿಟ್ಟು ಅಂತರು ನಮ್ಮ ಮೂಲ ಅಂತ ಹುಡುಕ ಬಂದಿರೋದು. ಈಗ ಎಷ್ಟು ಜನ ನೋಡೋರು ಸ್ಟಾರ್ ಚಂದ್ರನ? ಹೆಣ್ಮಕ್ಳು ಗ್ಯಾರಂಟಿ ನೋಡ್ತೀರಿ ಅಂತಿದ್ದಾರೆ. ಆ ಗ್ಯಾರಂಟಿಗೆ ಕೊಟ್ಟು ಎಲ್ಲ ಬಸ್ಗಳೆಲ್ಲ ಸೀಟ್ ಇಲ್ಲದೇನೆ ಪಾಪ ನಿಂತ್ಕೊಂಡು ಕಾಲೇಜ್ ಹುಡುಗರಿಗೆಲ್ಲ ಭಾರಿ ತೊಂದರೆ ಆಗ್ತಾ ಇದೆ. ನಿಮ್ಗೆ ಗಂಡ್ ಮಕ್ಳಿಗೆ ತೊಂದರೆ ಆಗಿದೆ, ಹೆಣ್ಮಕ್ಳಿಗೂ ತೊಂದರೆ ಆಗಿದೆ. ಏನ್ ಈ ಸಲ ಗೆಲ್ಲೋದು? ಯಾರು ಗೆಲ್ಲೋದು? ಮೋದಿ ಪಕ್ಷ ಗೆಲ್ಬೇಕು ಸರ್. ಮೋದಿ ಪಕ್ಷ ಗೆಲ್ಬೇಕು. ಸರಿ, ಇಲ್ಲಿ JDS ಮೋದಿ ಕಮೆಂಟ್ ಆಗೋರೆ. JDS ಗೆಲ್ಬೇಕು. JDS ಗೆಲ್ಬೇಕು. ನೋಡಿ, ಮೋದಿ ಅವರು ಯಾರ ಕೈಲೂ ನಿರ್ಮಿಸಕ್ ಆಗಿರ್ಲಿಲ್ಲ ರಾಮ ಮಂದಿರನ. 500 ವರ್ಷದಿಂದ ವಿವಾದಾತ್ಮಕವಾಗಿತ್ತು. ಅದನ್ನ ಬಗೆಹರಿಸಿದ್ರಲ್ಲ ದೊಡ್ಡಗೌಡ್ರು, ನಮ್ಮ ದೇವೇಗೌಡರು ಅವಾಗ್ಲೇ ಮೆಚ್ಚಿಬಿಟ್ರು ಅವ್ರನ್ನ. ಹಂಗಾಗಿ ಅವರು ಇವಾಗ ನೋಡ್ತಾರಂತೀರಾ ರಾಮ ಮಂದಿರ ವಿಚಾರದಲ್ಲಿ ಓಟ್ ಹಾಕ್ತಾರೆ? ಓಟ್ ಹಾಕ್ತಾರೆ, 100% ಹಾಕ್ತಾರೆ ಓಟು. ಸರ್ ಏನ್ ನೋಡ್ತಾರೆ ಜನ ಈ ಸಲ? ಮೋದಿ ಅವರು ಸರ್. ಯಾಕೆ? ಭಾರತ ದೇಶ ಅಭಿವೃದ್ಧಿ ನಡೀತಾ ಇದೆ, ಪ್ರಗತಿ ಸಾಧನೆ ಇದೆ, 5G ಬಿಲ್ ಇದೆ, ದೇಶ ಒಳ್ಳೆ ಮಾದರಿ ಇದೆ. ದೇಶ ಯಾಕೆ ಒಳ್ಳೆ ಮಾದರಿ ಅಂದರೆ ಭದ್ರತಾದಲ್ಲಿ ಪ್ರತಿಯೊಂದರಲ್ಲಿ ದೇಶ ಕಾಪಾಡೋಕ್ಕೆ ಮೋದಿಯವರ ರಕ್ಷಣೆ ನಮ್ಮ ಅಭಿಮುಖ್ಯ. ಸೊ ನಿಮ್ಗೆ ಅದೊಂದು ಫೇಸ್ ಅಲ್ಲಿ ಮಾತ್ರ ಅದು 100% ಗ್ಯಾರಂಟಿ. ಅನುದಾನದ ವಿಚಾರ ಚರ್ಚೆ ಆಗ್ತಾ ಇದೆ, ಗ್ಯಾರಂಟಿಗಳ ವಿಚಾರ ಚರ್ಚೆ ಆಗ್ತಾ ಇದೆ, ಒಳಗಿನವರು ಹೊರಗಿನವರು ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಹಂತಕ್ಕೆ ಹೋಗಿ ಆಸ್ಪತ್ರೆ ಹೋಗಿ ಮಲ್ಕೊಳ್ತಾರೆ ಅನ್ನುವಂಥ ಮಾತುಗಳು ಬರ್ತಾ ಇದೆ. ಮಗ ನೋಡಿರುವಂಥ ಹುಡುಗಿನ ಅಪ್ಪ ಹೋಗಿ ಮದುವೆ ಆಗೋನ್ನ ಅನ್ನುವಂಥ ಮಾತು ಬರ್ತಾ ಇದೆ. ಸ್ವಾಭಿಮಾನ ಚರ್ಚೆ ಮಗದೊಮ್ಮೆ ಮಂಡ್ಯದಲ್ಲಿ ಬರ್ತಾ ಇದೆ. ಹಾಗಿದ್ದಾಗ ಜನ ಇದ್ಯಾವುದ್ರಲ್ಲಿ ಯಾವುದನ್ನ ಆಯ್ಕೆ ಮಾಡಿಕೊಳ್ತಾರೆ? ಬಹಳ ಕುತೂಹಲವಾಗಿದೆ ಈ ಬಾರಿಯ ಮಂಡ್ಯ ಲೋಕಸಭಾ ಕ್ಷೇತ್ರ. ಎಂದಿನಂತೆ ಸ್ಟಾರ್ ವಾರ್ ಈ ಬಾರಿಯೂ ಕೂಡ ಮಂಡ್ಯದಲ್ಲಿದೆ. ಹಾಗಾಗಿ ಗೆಲುವು ಯಾರ ಕಡೆಗೆ ಅನ್ನುವಂಥದ್ದು ಅಗೇನ್ ಮತ್ತೆ ತೂಗುಗತ್ತಿಯ ಮೇಲೆ ನಿಂತುಕೊಂಡಿದೆ. ಈ ಬಾರಿ ಗೆಲುವು ಯಾರದೇ ಕಡೆ ಆದರೂ ಕೂಡ ಮಾರ್ಜಿನ್ ದೊಡ್ಡದಾಗಿ ಇರುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಕೆಲವರು. ಬಟ್ ಇಲ್ಲ, ನೆಕ್ ಟು ನೆಕ್ ಫೈಟ್ ಆಗತ್ತೆ ಅಂತಿದ್ದಾರೆ. ಬಟ್ ಕೆಲವರು ಇನ್ನೂ ಒಂದು ಹಂತಕ್ಕೆ ಮುಂದೆ ಹೋಗಿ ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲ BJP JDS ಮೈತ್ರಿ ಆಗಿರೋದು ಲಾಭ ಆಗ್ತಾ ಇದೆ ಅಂತ ಹೇಳಿ. ಬಟ್ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ, ನೋಡ್ತಾ ಇರಿ ನೀವು ಗ್ಯಾರಂಟಿಗಳು ಹೇಗೆ ಮೈತ್ರಿಯನ್ನ ಹೊಡೆದುರುಳಿಸ್ಬಿಡುತ್ತೆ ಅಂತ ಹೇಳಿ. ಬಟ್ ಕೆಲವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಕುಮಾರಸ್ವಾಮಿಗಿಂತ ನಿಖಿಲ್ ಬಂದಿದ್ರೆ ಅನುಕಂಪ ವರ್ಕೌಟ್ ಆಗ್ತಾ ಇತ್ತು ಅಂತ ಹೇಳಿ. ಸೊ ಇವಿಷ್ಟು ಚರ್ಚೆಗಳು ಈಗ ಮಂಡ್ಯದ ಈ ಲೋಕಸಭಾ ಕ್ಷೇತ್ರದ ಒಳಗಡೆಗೆ ಆಗ್ತಾ ಇದೆ. ಯಾವುದು ಯಾರನ್ನ ಯಾವ ರೀತಿಯಾಗಿ ಕೈ ಹಿಡಿಯತ್ತೆ ಅನ್ನೋದು ಸದ್ಯಕ್ಕೆ ಹೇಳುವಂಥದ್ದು ಕಷ್ಟ. ಈಗ ನಾನು ಬುಲೆಟ್ ರಿಪೋರ್ಟರ್ನ ಮುಗಿಸಿ ಹೋಗ್ಬಿಟ್ಟು ಬರ್ತಾ ಇದ್ದೀನಿ. ಮತ್ತೊಂದು ಕ್ಷೇತ್ರದಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.